ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಈ ದಿನಾಂಕ 17/4/2024 ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ. ಈ ದಿನ ವಿಶೇಷವಾಗಿ ರಾಮನವಮಿ ಹಬ್ಬ. ಈ ರಾಮನವಮಿ ಚಂದ್ರವಂಶದ ಮತ್ತು ತ್ರೇತಾಯುಗದ ನೆನಪಾರ್ಥವಾಗಿ ಆಚರಿಸಲ್ಪಡುವಂತಹ ಹಬ್ಬ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ರಾಮನವಮಿ ಹಬ್ಬದ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ನೋಡಿ, ಶ್ರೀಕೃಷ್ಣ ಜನ್ಮ ಅಷ್ಟಮಿ ಅಂತ ಕರಿತೇವೆ. ಅಂದರೆ ಶ್ರೀಕೃಷ್ಣ ಇರುವಂಥದ್ದು ಸೂರ್ಯವಂಶದಲ್ಲಿ. ಶ್ರೀಕೃಷ್ಣ ಶ್ರೀಮನ್ನಾರಾಯಣ್ ಅಂದರೆ ಚಿಕ್ಕವರಿರುವಾಗ ಅವರಿಗೆ ಶ್ರೀಕೃಷ್ಣ ಅಂತ ಕರೆಯಲಾಗುತ್ತೆ. ದೊಡ್ಡವರಾದಮೇಲೆ ಶ್ರೀಮನ್ನಾರಾಯಣ ಅಂತ ಕರೀತಾರೆ ಸ್ವಯಂವರದ ನಂತರ. ಹಾಗಾಗಿ ಸೂರ್ಯನಾರಾಯಣ ಅಂತ ಸೂರ್ಯವಂಶದಲ್ಲಿ ಇರುವಂಥವರಾಗಿರೋದರಿಂದ ಹೆಸರನ್ನು ಕೂಡ ಸೂರ್ಯನಾರಾಯಣ ಅಂತ ಹೇಳ್ತಾರೆ. ಆ ಸತ್ಯುಗದ 8 ಜನ್ಮಗಳ ನೆನಪಾರ್ಥವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡುತ್ತೇವೆ. ಕೃಷ್ಣನ 9ನೇ ಜನ್ಮ ತ್ರೇತಾಯುಗ ಆರಂಭವಾಗುತ್ತೆ, ಚಂದ್ರವಂಶ ಆರಂಭವಾಗುತ್ತೆ. ಹಾಗಾಗಿ ರಾಮಚಂದ್ರ ಅಂತ ಕರಿತೇವೆ ನಾವು. ಇದು ತ್ರೇತಾಯುಗದ ಒಂದು ನೆನಪಾರ್ಥದ ಕುರುಹು ಅಂತಲೂ ಹೇಳ್ಬೋದು. ಮತ್ತು ನಾವು ಏನು ಶ್ರೀಕೃಷ್ಣ ಮತ್ತು ಶ್ರೀರಾಮನನ್ನು ಹಿಂದೆ ಮುಂದೆ ಮಾಡಿದ್ವಿ ಅದರ ಲೆಕ್ಕಾಚಾರವು ಕೂಡ ಇಲ್ಲೇ ಸಾಂಪ್ರದಾಯಿಕವಾಗಿ ನಮಗೆ ಸಿಗೋದರಿಂದ ಇವೆಲ್ಲವನ್ನೂ ಕೂಡ ಜಗತ್ತಿನ ಜನಗಳಿಗೆ ಅರ್ಥ ಮಾಡಿಸಿರೋದು ಸ್ವಯಂ ಪರಂಪಿತ ಪರಮಾತ್ಮ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಈ ಒಂದು ರಾಮನವಮಿ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತಾ ಇವತ್ತಿನ ಮುರುಳಿಯ ಚಿಂತನೆಯನ್ನು ಆರಂಭ ಮಾಡೋಣ. ಈ ದಿನ ಬಾಬಾರವರು ವರದಾನವನ್ನು ಕೊಟ್ಟಿದ್ದಾರೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತ ಚಿಂತನೆಯನ್ನು ನಾವು ಮಾಡೋಣ. ಈ ದಿನ ವರದಾನವಿದೆ: ಸದಾ ಒಬ್ಬ ತಂದೆಯ ಸ್ನೇಹದಲ್ಲಿ ಸಮಾವೇಶವಾಗಿರುವಂತಹ ಸಹಯೋಗಿ ಆತ್ಮ ಭವ. ಒಬ್ಬ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿರುವಂಥವರು ಸಹಯೋಗಿ ಆತ್ಮ ಭವ ಅಂತ ಹೇಳಿದ್ದಾರೆ. ಅಂದರೆ ಇದು ಮೇಲ್ನೋಟಕ್ಕೆ ಪರಮಾತ್ಮನ ಸ್ನೇಹದಲ್ಲಿರುವುದು ಪರಮಾತ್ಮನಿಗೆ ಸಹಯೋಗ ಹೆಂಗೆ ಅಂದರೆ ಅದರಿಂದ ಪರಮಾತ್ಮನಿಗೇನು ಲಾಭ? ಮೇಲ್ನೋಟಕ್ಕೆ ಆ ರೀತಿ ಕಾಣಿಸುತ್ತೆ. ಇದು ನಾವು ಪರಮಾತ್ಮನ ನೆನಪಲ್ಲಿ ಸಮಾವೇಶ ಆಗೋದ್ರಿಂದ ಅದು ಪರಮಾತ್ಮನಿಗೆ ಸಹಯೋಗ ಆಗುತ್ತೆ. ಹೇಗೆ? ಹೇಗಂದರೆ ಪರಮಾತ್ಮ ತಂದೆಯ ಕೆಲಸವೇ ಆಗಿದೆ ನಾವು ಮಕ್ಕಳ ರಕ್ಷಣೆ. ಮಕ್ಕಳನ್ನು ರಕ್ಷಣೆ ಮಾಡಬೇಕು ಅನ್ನೋದು ಪರಮಾತ್ಮನ ಉದ್ದೇಶ ಆಗಿದ್ದರೂ ಸಹ, ಆದರೆ ಡೈರೆಕ್ಟಾಗಿ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಇರೋದಿಲ್ಲ. ಹೇಗೆ ಮಹಾಭಾರತದಲ್ಲಿ ಒಂದು ಸೂಚಕವಾಗಿ ಒಂದು ನೆನಪಾರ್ಥವಾಗಿ ಒಂದು ಕಥೆಯನ್ನು ಹೆಣೆದಿದ್ದಾರೆ. ಶ್ರೀಕೃಷ್ಣ ಸಾರಥಿಯಾಗಿ ಅರ್ಜುನನಿಗೆ ಮಾರ್ಗದರ್ಶನವನ್ನು ಮಾತ್ರ ಮಾಡಬಲ್ಲ, ಆದರೆ ಯುದ್ಧವನ್ನು ಅರ್ಜುನನೇ ಮಾಡಬೇಕಾಗತ್ತೆ. ಬಾಣಗಳನ್ನು ಅರ್ಜುನನೇ ಬಿಡಬೇಕಾಗತ್ತೆ. ಬಾಣಗಳನ್ನು ಅರ್ಜುನನೇ ಎದುರಿಸಬೇಕಾಗತ್ತೆ. ಶ್ರೀಕೃಷ್ಣ ಜೊತೆಗಿಲ್ವಾ ಅಂದರೆ ಇದ್ದಾರೆ. ಆದರೆ ಡೈರೆಕ್ಟಾಗಿ ಯುದ್ಧ ಮಾಡ್ತಾರ ಅಂದ್ರೆ ಮಾಡಲಿಕ್ಕೆ ಬರಲ್ಲ.
ಯಾಕಂದರೆ ಶ್ರೀಕೃಷ್ಣ ಇಬ್ಬರಿಗೂ ಕೂಡ ಸಂಬಂಧಪಟ್ಟಿರ್ತಾನೆ, ಇಬ್ಬರಿಗೂ ಕೂಡ ಪ್ರಿಯನಾಗಿರುತ್ತಾನೆ. ಆದರೆ ಅದು ಒಂದು ರಂಗಭೂಮಿಯಲ್ಲಿ ಹಂಚಿಕೆಯಾದಾಗ ಒಂದು ಭಾಗದ ಕಡೆಗೆ ಬಂದರೂ ಕೂಡ, ಆದರೆ ಕರ್ತವ್ಯ ಮಾರ್ಗದರ್ಶನ ಮಾಡೋದು ಮಾತ್ರ ಆಗಿರುತ್ತೆ, ಬಿಟ್ಟರೆ ಡೈರೆಕ್ಟಾಗಿ ಯುದ್ಧ ಮಾಡಲಿಕ್ಕೆ ಬರೋದಿಲ್ಲ. ಹೇಗೋ ಅದು ನಮ್ಮ ನೆನಪಾರ್ಥವೇ ಅಲ್ಲಿ ತೋರಿಸಿರುವಂಥದ್ದು. ನಾವೆಲ್ಲರೂ ಕೂಡ ಜ್ಞಾನವನ್ನು ಅರ್ಜನೆ ಮಾಡುವಂತಹ ಅರ್ಜುನರು. ನಾವೆಲ್ಲ ಅರ್ಜುನರಿಗೆ ಈಗ ಪರಮಾತ್ಮ ಶಿವತಂದೆ ಹೇಳ್ತಾ ಇದ್ದಾರೆ, ಎಲ್ಲವನ್ನ ಮರೆತ ಬಿಡು. ಆದರೆ ಹೇಗೆ ಮರೆಯೋದು? ಇಲ್ಲಿಯ ತನಕ ಯಾವುದನ್ನು ಉಂಡು ತಿಂದು ಸಾಕಿ ಸಲುಹಿ ಬೆಳೆಸಿರುವ ಶರೀರವನ್ನು ಹೇಗೆ ಮರೆಯೋದು? ಎಲ್ಲರೂ ನಮ್ಮ ಜೊತೆಗಿದ್ದು ನಮ್ಮನ್ನು ಪಾಲನೆ ಪೋಷಣೆ ಮಾಡಿ ನಮಗೆ ಸಹಯೋಗವನ್ನು ಕೊಟ್ಟಿರ್ತಕ್ಕಂಥ ಸಂಬಂಧಿಗಳನ್ನು ಹೇಗೆ ಮರೆಯೋದು? ಯಾವ ಪಂಚತತ್ವಗಳು ಇಲ್ಲಿಯ ತನಕ ನಮ್ಮ ಎಲ್ಲ ಪಾತ್ರಕ್ಕೆ ಸಹಯೋಗವನ್ನು ಕೊಟ್ಟುಕೊಂಡು ಬಂದಿರುವುದು, ಈಗ ಅವುಗಳನ್ನು ಬಿಟ್ಟು ಹೇಗೆ ಹೋಗುವುದು? ಬಚ್ಚೆ ಸಬ್ ಕುಚ್ ಭೂಲ್ ಜಾವೋ, ಪುರಾನೆ ದುನಿಯಾ ಪುರಾನೆ ಶರೀರ್ ಸಬ್ ಕುಚ್ ಭೂಲ್ ಜಾವೋ, ಬಾಬಾ ಹೇಳ್ತಾರೆ. ನಾವು ಅರ್ಜುನನಾಗಿ ಮತ್ತೆ ನಾವು ಬಾಬಾರವರಿಗೆ ಕೇಳ್ತೀವಿ, ಹೇಗೆ ಬಾಬಾ? ಶರೀರ ಇಲ್ಲದೆ ನಾನು ಇಲ್ಲ ಬಾಬಾ, ಶರೀರ ಇಲ್ಲದೆ ಪಾತ್ರ ಮಾಡಲಿಕ್ಕೆ ಆಗೋದಿಲ್ಲ, ಇದನ್ನು ಹೆಂಗೆ ಮರಿಲಿ ಬಾಬಾ? ಇದಕ್ಕೆ ನಾನು ಉಣಿಸಬೇಕಾಗತ್ತೆ, ತಿನ್ನಿಸಬೇಕಾಗತ್ತೆ, ಇದರ ಜೊತೆ ಇರಬೇಕಾಗತ್ತೆ, ಇದನ್ನೇ ಮರೆತು ಬಿಡಿ ಅಂತಂದರೆ ಹೆಂಗೆ? ಈ ಸಂಬಂಧಗಳು ನನಗೂ ಬೇಕಾಗಿದೆ, ನನಗೂ ಅವರು ಸಹಾಯ ಮಾಡಿದರೆ ನಾನು ಅವರಿಗೆ ಸಹಾಯ ಮಾಡಬೇಕಾಗತ್ತೆ. ಅವುಗಳ ಮೇಲಿನ ಮೋಹವನ್ನು ಪ್ರೀತಿಯನ್ನು ಹೆಂಗೆ ತೆಗಿಲಿ ಬಾಬಾ? ಈ ಸಾಕಾರ ಪ್ರಪಂಚದಲ್ಲಿ ಪಂಚತತ್ವಗಳಿಂದನೇ ನಾವು ಎಲ್ಲವೂ ಕೂಡ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅವುಗಳಿಂದನೇ ದೂರ ಆಗೋದು ಹೇಗೆ ಸಾಧ್ಯ? ಆಗ ಬಾಬಾ ಹೇಳ್ತಾರೆ, ಅದೆಲ್ಲವೂ ಕೂಡ ಪ್ರಕೃತಿಯದ್ದೇ ಆಗಿದೆ, ಪ್ರಕೃತಿಗೆ ಕೊಡಲಿಕ್ಕೆ ನಿನಗೇನಪ್ಪ ಕಷ್ಟ? ಪ್ರಕೃತಿಯ ಒಂದು ಭಾಗನೇ ಈ ಶರೀರ, ಪ್ರಕೃತಿಯ ಒಂದು ಭಾಗನೇ ಈ ಸಂಬಂಧಗಳು. ಪಾತ್ರಕ್ಕಾಗಿ ಸಿಕ್ಕಿರುವ ವೇಷಗಳೇ ಹೊರತಾಗಿ ಒಳಗಡೆ ಇರುವ ಆತ್ಮಗಳು ಎಲ್ಲರೂ ನಿನ್ನವರೇ. ಅವರು ಯಾರೂ ಕೂಡ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ. ಅವರೆಲ್ಲರೂ ನಿನ್ನ ಜೊತೆಗೆ ಮನೆಗೆ ಬರುವರು. ನೀನು ಯಾರಿಂದಲೂ ದೂರ ಆಗುವ ಅವಶ್ಯಕತೆ ಇಲ್ಲ. ಯಾಕಷ್ಟೊಂದು ವ್ಯತಿತನಾಗ್ತಾ ಇದೆಯಾ? ಯಾಕಷ್ಟೊಂದು ಭಯದಲ್ಲಿ ಬರ್ತಾ ಇದೆಯಾ? ಮತ್ತೆ ಇದು ಡ್ರಾಮಾ ಅನುಸಾರ 5000 ವರ್ಷಕ್ಕೊಂದು ಸಲ ಎಲ್ಲವೂ ಕೂಡ ರಿಪಿಟೇಷನ್ ಆಗೋದಿದ್ದೇ ಇದೆ. ಆದರೆ ಈ ಸಮಯದಲ್ಲಿ ನೀನಿರೋದು ಯುದ್ಧ ಮೈದಾನದಲ್ಲಿ. ನೀನು ದೇಹ ಅಭಿಮಾನದಲ್ಲಿ ಮುಳುಗಿದರೆ ಖಂಡಿತವಾಗಿ ನಿನ್ನನ್ನು ಪ್ರಕೃತಿ ಸರ್ವನಾಶ ಮಾಡಿ ಪ್ರಕೃತಿ ಗೆಲ್ಲುತ್ತೆ. ನೀನು ಅಧೀನ ಆಗ್ತೀಯ, ಅದು ಅಧಿಕಾರಿ ಆಗುತ್ತೆ. ಇಲ್ಲ, ನೀನು ಅದರ ಮೇಲಿನ ವ್ಯಾಮೋಹವನ್ನು ತೆಗೆದು ಅದನ್ನು ಸೋಲಿಸಿದರೆ ನೀನು ಪ್ರಕೃತಿ ಪತಿ ಆಗ್ತೀಯ. ನೀನು ಪ್ರಕೃತಿ ಪತಿ ಆಗಬೇಕಾ ಅಥವಾ ಅಧೀನ ಆಗಬೇಕಾ? ನೀನೇ ನಿರ್ಧಾರ ಮಾಡಿಕೊ. ಆದರೆ ನಾನಂತೂ ಇಷ್ಟು ಮಾತ್ರ ಮಾಡಬಲ್ಲೆ, ಈ ಪ್ರಕೃತಿಯ ಮೋಹದ ಮಾಯಾ ಜಾಲದಿಂದ ನಿನ್ನನ್ನು ಬಿಡಿಸಲಿಕ್ಕೆ ನಾನು ಯುಕ್ತಿಯನ್ನು ಹೇಳಿಕೊಡಬಲ್ಲೆ, ಒಂದು ರೇಖೆಯನ್ನು ಹಾಕಬಲ್ಲೆ, ಒಂದು ಮಾರ್ಗದರ್ಶನ ಮಾಡಬಲ್ಲೆ. ಅದನ್ನು ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಳ್ತೀಯ? ಎಷ್ಟು ಆ ಶ್ರೀಮತದ ರೇಖೆಯ ಒಳಗಡೆ ಇರ್ತೀಯ? ಎಷ್ಟು ನಾನು ಕೊಟ್ಟಿರುವ ಯುಕ್ತಿಗಳನ್ನು ಬಳಸ್ಕೊಳ್ತೀಯ, ನಿಶ್ಚಯಿಸ್ತೀಯ ಅನ್ನೋ ಆಧಾರದ ಮೇಲೆ ನಿನ್ನ ವಿಜಯ ಇರುತ್ತೆ. ಹಾಗಾಗಿ ನೀವು ಕಳೆದುಕೊಳ್ಳುವುದೇನೂ ಇಲ್ಲ. ಬಿಡ್ತಾ ಇರೋದು ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗುವುದು, ಸುಟ್ಟು ಹೋಗುವುದನ್ನು ಬಿಡಿ ಅಂತ ನಾನು ಹೇಳ್ತಾ ಇರೋದು. ಮತ್ತೆ ಇದು ನಿಮಗಾಗಿಯೇ ಸೇವೆ ಮಾಡಲಿಕ್ಕೆ ಸನ್ನದ್ಧ ಆಗೋದಿದೆ.
ಆದರೆ ಈ ಕ್ಷಣಕ್ಕೆ ನೀವು ಬಳಸಲಿಕ್ಕೆ ಅದು ಯೋಗ್ಯ ಇಲ್ಲ. ಹಾಳಾಗಿದೆ, ಕೊಳಕಾಗಿದೆ, ತಮೋ ಪ್ರಧಾನವಾಗಿದೆ. ತಮೋ ಪ್ರಧಾನವಾದ ಕೆಟ್ಟಿರುವ ಕೊಳೆತಿರುವ ಯಾವ ವಸ್ತುವನ್ನು ಕೂಡ ಸನಿಹದಲ್ಲಿಟ್ಟುಕೊಳ್ಳಲು ಯೋಗ್ಯವಲ್ಲ. ಒಂದು ಅದನ್ನಾದರೂ ದೂರ ಮಾಡಬೇಕು, ಇಲ್ಲ ಅದರಿಂದ ಆದರೂ ನಾವು ದೂರ ಬರಬೇಕಾಗತ್ತೆ. ಆ ದುರ್ಗಂಧದಿಂದ ನಾವು ದೂರ ಇರಬೇಕಾಗತ್ತೆ. ಹೇಗೆ ಅಲ್ಲಿ ಕೌರವರು ದಾಯಾದಿಗಳೇ ಆಗಿದ್ದರೂ ಸಹ ಅವರು ಅಧರ್ಮ, ಅನೀತಿ, ದುರ್ಗುಣಗಳಿಂದ ತುಂಬಿ ದುರ್ವಾಸನೆ ಹೊಡಿತಾ ಇದ್ದರು. ಹಾಗಾಗಿ ಅದನ್ನು ಸಂಹಾರ ಮಾಡಿಬಿಡು, ಅದನ್ನು ದೂರ ತಳ್ಳಿಬಿಡು ಅಂತ ಹೇಳಿದರು. ಅದೇ ತರಹ ಇಲ್ಲಿ ದೇಹಾಭಿಮಾನ ಅನ್ನುವ ದುರ್ಗಂಧ, ಸಂಬಂಧಗಳ ಮೇಲಿನ ಮೋಹ ಅನ್ನುವ ದುರ್ಗಂಧ, ಈ ಜಗತ್ತಿನ ಮೇಲೆ ಇಚ್ಛೆ ಅನ್ನುವ ದುರ್ಗಂಧಗಳನ್ನು ಬಿಟ್ಟು ವ್ಯಾಮೋಹಿತನಾಗದೆ ಎಲ್ಲವನ್ನು ಮರೆತು ಆತ್ಮದ ಸ್ಮೃತಿಯಲ್ಲಿ ಬಂದು ನನ್ನ ನೆನಪಿನಲ್ಲಿ ಉಳಿದುಕೋ. ನನ್ನ ನೆನಪಿನ ಶ್ರೀಮತ, ನನ್ನ ಸ್ವಸ್ಮೃತಿಯ ಶ್ರೀಮತ ಏನು ಕೊಟ್ಟಿದ್ದೀನಿ ನಿನಗೆ, ನೀನು ಸ್ವಸ್ಮೃತಿಯಲ್ಲಿದ್ದು ನನ್ನನ್ನು ನೆನಪು ಮಾಡುವಂಥ ಶ್ರೀಮತದ ರೇಖೆಯ ಒಳಗಡೆ ನೀನಿದ್ದರೆ ಖಂಡಿತವಾಗಿಯೂ ಕೂಡ ನಿನಗೆ ವಿಜಯ ಕಟ್ಟಿಟ್ಟ ಬುತ್ತಿ. ಯಾಕೆ ಅಂದರೆ ಈಗ ನೀನು ಒಂದು ರೂಪದಲ್ಲಿದೆಯಾ, ಆದರೆ ಮಾಯೆ 1000 ರೂಪದಲ್ಲಿದೆ. ನಿನಗೆ ಯಾವ ಕ್ಷಣದಲ್ಲಿ ಬೇಕಾದರೂ ದೇಹ ಅಭಿಮಾನ ತರಿಸ್ಬೋದು, ಮೋಹವನ್ನು ತರಿಸ್ಬೋದು, ಆಸೆಯನ್ನು ತರಿಸ್ಬೋದು. ಅಡಿಜಾರಿ ಬೀಳುವಂತೆ ಮಾಡಿ ನಗಬಹುದು. ಹಾಗಾಗಿ ಎಚ್ಚರಿಕೆಯಿಂದ ಇರು. ನೀನು ನನ್ನ ನೆನಪು ಮಾಡುವುದರಿಂದ, ನನ್ನ ನೆನಪಲ್ಲಿ ಸಮಾವೇಶ ಆಗುವುದರಿಂದ ನಿನಗೂ ಕ್ಷೇಮ, ನನಗೂ ಕ್ಷೇಮ. ಅರೆ ಹೆಂಗೆ ಆಯಿತು, ನಾನು ಆತ್ಮದ ಸ್ಮೃತಿಯಲ್ಲಿದ್ದು ಪರಮಾತ್ಮ ತಂದೆಯ ನೆನಪಲ್ಲಿ ಸಮಾವೇಶ ಆಗಿದ್ದರೆ ನಾನು ಮಾಯೆಯಿಂದ ಮುಕ್ತನಾಗಿರ್ತೇನೆ, ಮಾಯಾ ಪ್ರೂಫ್ ಆಗಿರ್ತೇನೆ, ಮಾಯೆ ನನ್ನ ಹತ್ತಿರನೂ ಬರೋದಿಲ್ಲ. ಅದು ನನಗೆ ಓಕೆ, ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಆದರೆ ನನಗೂ ಕ್ಷೇಮ ಅಂತ ಬಾಬರವರು ಹೇಳ್ತಾರೆ, ಅಥವಾ ನನಗೆ ಸಹಯೋಗ ಇದು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಒಬ್ಬ ತಾಯಿ ತನ್ನ ಮಗುವನ್ನು ಕಾಪಾಡಿಕೊಳ್ಳೋದು ತನ್ನ ಜವಾಬ್ದಾರಿಯಾಗಿರುತ್ತೆ. ಹಾಗಂತ ಅದು ಒಂದೇ ಕೆಲಸನ ತಾಯಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಮಗುವನ್ನೇ ನೋಡಿಕೊಳ್ಳೋದಾಗಿದ್ದರೆ ಖಂಡಿತವಾಗಿ 24 ಗಂಟೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಬೋದಾಗಿತ್ತು. ಆದರೆ ಅದರ ಜೊತೆಗೆ ಇನ್ನಿತರ ಅನೇಕ ಜವಾಬ್ದಾರಿ, ಒಂದು ತಾಯಿಯ ಯಜಮಾನಿ ಅಂದಾಗ, ಒಂದು ಮನೆಯ ಮಾಲಕಳಂದ ಮೇಲೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಕೂಡ ಇರುತ್ತೆ. ಒಂದು ಅಡಿಗೆ ಮನೆಯಿಂದ ಹಿಡ್ಕೊಂಡು ಪ್ರತಿಯೊಂದು ಅಡಿಗೆ ಮಾಡೋದು, ಕಸ ಹೊಡೆಯೋದು, ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ಸಂಪಾದನೆ ಏನಾದರೂ ಮಾಡೋದು, ಬಂದವ್ರದ್ದು ಹೋದವ್ರದ್ದು ನೋಡೋದು, ಒಂದಷ್ಟು ಉದ್ಯೋಗ ವ್ಯವಹಾರಗಳು ಎಲ್ಲವೂ ಕೂಡ ಇರುತ್ತೆ. ಮಗ ಹುಟ್ಟಿದಾನೆ ಅಂದ ಮಾತ್ರಕ್ಕೆ 24 ಗಂಟೆ ಕಾಯ್ಕೊಂಡು ಕೂಡುವಷ್ಟು ಪುರುಸೊತ್ತು ಆ ತಾಯಿಗೆ ಇರೋದಿಲ್ಲ. ಅನೇಕ ಜವಾಬ್ದಾರಿಗಳಿರುತ್ತೆ. ನಿಜ, ಅದು ಪ್ರಾಣನೇ ನಿಜ. ಆದರೂ ಕೂಡ ಆಗ ಮಗು ಸ್ವಲ್ಪ ದೊಡ್ಡದಾಗ ತನಕ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾರೆ. ಅದು ಯಾವಾಗ ಅಂಬೆಗಾಲಿಂದ ಓಡಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಸ್ವಲ್ಪ ಎದ್ದು ನಿಂದ್ರೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಸ್ವಲ್ಪ ನಡೆದಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದನ್ನು ನೋಡಿ ತಾಯಿ ಖುಷಿ ಪಡ್ತಾಳೆ. ಭಾಳ ಅರ್ಧ ನನಗೆ ಸ್ವಲ್ಪ ಕೆಲಸ ಕಡಿಮೆ ಆಯಿತು, ಏನಾದರೂ ಆದರೆ ಸ್ವಲ್ಪ ಸನ್ನೆ ಮಾಡ್ತಾನೆ, ಅಳ್ತಾನೆ, ಇಲ್ಲ ಬರ್ತಾನೆ ಅನ್ನೋದೊಂದಷ್ಟು ತಾಯಿಗೆ ಧೈರ್ಯ. ಆದರೆ ಇನ್ನೊಂದು ಭಯ ಕೂಡ, ಇವನಿಗೆ ನಡೆಯದೇ ಇದ್ರೇ ಚೆನ್ನಾಗಿತ್ತು. ಯಾಕಂದರೆ ಇದ್ದಲ್ಲೇ ನಾನು ಮಲಗಿಸ್ದಲ್ಲೇ ಮಲಗಿರ್ತಾ ಇದ್ದ, ನಾನು ಹೋಗಿ ಕೊಟ್ಟಾಗ ಹಾಲು ಕುಡಿತಾ ಇದ್ದ, ಏನಾದರೂ ಬೇಕಂದ್ರೆ ಅಲ್ಲಿಂದಲೇ ಅಳುತ್ತಾ ಇದ್ದ, ಒಂದು ಹೆಜ್ಜೆ ಆ ಕಡೆ ಈ ಕಡೆ ಅಲಗಾಡ್ತಾ ಇರಲಿಲ್ಲ. ಆದರೆ ಈಗ ಅಂಬೆಗಾಲು ಊರ್ತಾ ಇದ್ದಾನೆ, ಕಾಲು ಎದ್ದೇಳ್ತಾ ಇದ್ದಾನೆ, ಓಡಾಡ್ತಾ ಇದ್ದಾನೆ ಸ್ವಲ್ಪ ಸ್ವಲ್ಪ ಅಂದಾಗ ಭಯ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ? ಜಾಸ್ತಿ ಆಯಿತು. ಯಾಕೆ ಅಂತಂದರೆ
ಆವಾಗಾದರೆ ಇದ್ದಲ್ಲೇ ಇರ್ತಾ ಇದ್ದ. ಇವಾಗ ನಾನು ಬಿಟ್ಟು ಬರೋದೊಂದು ಕಡೆ, ಇವನೆಲ್ಲೋ ಹೋಗೋದೊಂದು ಕಡೆ, ಅಲ್ಲಿನ್ನೇನೋ ಆಗೋದು, ಕೆಳಗಡೆ ಬೀಳೋದು, ಹೊರಗಡೆ ಹೋಗೋದು, ಏನೋ ಚುಚ್ಚೋದು, ಏನೋ ಮಾಡಿಕೊಳ್ಳೋದು. ಸ್ವಲ್ಪ ಈ ಸ್ಟೇಜಲ್ಲಿ ತುಂಬ ಕಷ್ಟದ ಕೆಲಸ. ಆದರೆ ಅಲ್ಲಿ ತಾಯಿಗೆ ಆ ಮಗು ಏನು ಸಹಯೋಗ ಕೊಡ್ಬೋದು? ಏನಿಲ್ಲ, ತಾಯಿ ಏನು ಒಂದು ಆಟಿಕೆಯನ್ನು ಕೊಟ್ಟು ಒಂದು ಕಡೆ ಕೂಡಿಸಿ ಹೋಗಿರ್ತಾಳೋ, ಅವಳು ಬರೋವರೆಗೂ ಕೂಡ ಆಟಿಕೆ ಜೊತೆಗೆ ಆಡಿಕೊಂಡು ಅಲ್ಲೇ ಇದ್ದು ಬಿಟ್ಟರೆ ಅದಕ್ಕಿಂತ ದೊಡ್ಡ ಸಹಯೋಗ ತಾಯಿಗೆ ಆ ಮಗುವಿನಿಂದ ಏನೂ ಬೇಕಾಗೋದಿಲ್ಲ. ಅದು ತಾಯಿಗೆ ಮಾಡುವ ಉಪಕಾರ ಆ ಮಗು. ಹೇಗೋ ಹಾಗೆ ಆ ಅರ್ಥದಲ್ಲಿ ಬಾಬಾರವರು ಇವತ್ತು ಹೇಳ್ತಾ ಇರೋದು, ತಂದೆಗೆ ಇವತ್ತು ನಮ್ಮನ್ನು ರಕ್ಷಣೆ ಮಾಡೋದು, ಮಾಯಿಂದ ಬಿಡಿಸೋದು, ನಮ್ಮನ್ನು ಸದಾಕಾಲ ಆತ್ಮಿಕ ಸ್ಮೃತಿಯಲ್ಲಿ ತರಿಸೋದು ಪರಮಾತ್ಮನ ಕೆಲಸ. ಯಾರು ನಾವು ಮಕ್ಕಳು ಇದನ್ನು ಫಾಲೋ ಮಾಡಿ ಸುಮ್ಮನೆ ಇದ್ದು ನಮ್ಮ ಪಾಡಿಗೆ ನಾವು ಆತ್ಮದ ಸ್ಮೃತಿಯಲ್ಲಿದ್ದು ಪರಮಾತ್ಮನ ಪ್ರೀತಿಯಲ್ಲಿ ಸಮಾವೇಶ ಆಗಿಬಿಟ್ವಿ ಅಂದರೆ ಅಲ್ಲಿಗೆ ಮಾಯ ಬರಲಿಕ್ಕೆ ಚಾನ್ಸ್ ಇಲ್ಲ. ಯಾವುದೊಂದು ತೊಂದರೆ ಕೊಡಲಿಕ್ಕೆ ಚಾನ್ಸ್ ಇಲ್ಲ. ನಾವು ವಿಸ್ಮೃತಿ ಆಗಲಿಕ್ಕೆ ಚಾನ್ಸ್ ಇಲ್ಲ. ನಮ್ಮಿಂದ ಯಾವುದೇ ನಕಾರಾತ್ಮಕ ಕಾರ್ಯಗಳಾಗಲಿಕ್ಕೆ ಸಾಧ್ಯ ಇಲ್ಲ. ವಾಯುಮಂಡಲ ಕೆಡಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ಪರಮಾತ್ಮನಿಗೆ ಅರ್ಧ ಕೆಲಸ ಕಡಿಮೆ ಆಗೋಗುತ್ತೆ. ಯಾಕಂದರೆ ಭಗವಂತನಿಗೆ ಬರೀ 24 ಗಂಟೆ ನನಗೆ ಹೇಳ್ಕೊಂಡು ನನಗೆ ನೋಡಿಕೊಂಡು ಕೂತ್ಕೊಳ್ಳೋದೇ ಕೆಲಸ ಅಲ್ವಲ್ಲ. ನನ್ನಂತೆ ಕೋಟ್ಯಾಂತರ ಆತ್ಮರಿದ್ದಾರೆ ಮಕ್ಕಳು. ಅನೇಕ ಕರ್ತವ್ಯಗಳಿದೆ ಜಗತ್ತಿನಲ್ಲಿ. ಅದೆಲ್ಲದರ ಜೊತೆಗೆ ನನ್ನನ್ನು ಕೂಡ ನೋಡ್ಕೊಳ್ಬೇಕಾಗಿತ್ತು. ಆದರೆ ಈಗ ಬಾಬಾರವರ ಮಾರ್ಗದರ್ಶನದಂತೆ ನಾನು ಆತ್ಮದ ಸ್ಮೃತಿಯಲ್ಲಿ ಬಂದು ಪರಮಾತ್ಮನ ನೆನಪಲ್ಲಿ ಮುಳುಗಿ ಅದೇ ಆನಂದದಲ್ಲಿ ಇದ್ದು ನಾನಾಯಿತು, ನನ್ನ ಸ್ಮೃತಿ ಆಯಿತು. ಅಲ್ಲಿ ದೇಹದ ಪರಿವೇ ಇಲ್ಲ, ಸಂಬಂಧದ ಪರಿವೇ ಇಲ್ಲ, ಯಾವ ಪ್ರಕೃತಿಯ ಭಯವಿಲ್ಲ. ನನ್ನ ಆತ್ಮದ ಆನಂದ ಪರಮಾತ್ಮನ ಪರಮಾನಂದದೊಳಗಡೆ ಸದಾಕಾಲ ಸಮ್ಮಿಲನ ರೂಪದಲ್ಲಿ ಇದ್ದಾಗ, ಭಗವಂತನ ಹತ್ತಿರದಲ್ಲೇ ಇದ್ದಾಗ ಭಗವಂತನಿಗೆ ನನ್ನನ್ನು ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗೋದಿಲ್ಲ. ಭಗವಂತನಿಂದ ದೂರ ದೂರ ಹೋಗ್ತಾ ಇದ್ದಾಗ ಎಲ್ಲಿ ಏನು ಬೇಕಾದರೂ ಪೆಟ್ಟು ತಿನ್ನಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಾವು ಕೊಡುವ ಸಹಯೋಗ ಅಂದರೆ ಪರಮಾತ್ಮನ ನೆನಪಲ್ಲಿ ಮುಳುಗೋದು. ತಾಯಿಗೆ ಮಗು ಕಣ್ಣು ಮುಂದೆನೇ ಇತ್ತು ಅಂತಂದರೆ ಏನು ತೊಂದರೆ ಇಲ್ಲ. ಕಣ್ಣು ತಪ್ಪಿಸ್ಕೊಂಡು ಓಡಾಡ್ತಿತ್ತು, ಹೋಗ್ತಿತ್ತು, ಏನೋ ಒಂದು ಮಾಡ್ತಿತ್ತು ಅಂದಾಗ ಮಾತ್ರ ತಾಯಿಗೆ ಗಾಬರಿ ಆಗುತ್ತೆ, ತೊಂದರೆ ಆಗುತ್ತೆ ಮತ್ತು ಪದೇ ಪದೇ ನೋಡಬೇಕಾದಂಥ ಕೆಲಸ ಬೀಳುತ್ತೆ. ಆದರೆ ಕಣ್ಣೆದರಲ್ಲೇ ಇದ್ದು ಬಿಟ್ಟರೆ ಬೀಳೋದಿಲ್ಲ. ಹಾಗೆ ನಾವು ಭಗವಂತನ ನೆನಪಿನಲ್ಲಿ ಅವರ ಸ್ನೇಹದಲ್ಲಿ ಸಮಾವೇಶವಾಗಿ ಆನಂದದಲ್ಲಿದ್ದು ಬಿಟ್ಟರೆ, ಕಣ್ಣು ಮುಂದೆ ಮಕ್ಕಳು ಆನಂದದಲ್ಲಿದ್ದು ಬಿಟ್ಟರೆ ಒಂದು ತಂದೆಯಾಗಿ ಪರಮಾತ್ಮನಿಗೆ ಇನ್ಯಾವ ಚಿಂತೆಯೂ ಇರೋದಿಲ್ಲ. ಅದಕ್ಕಿಂತ ದೊಡ್ಡ ಸಹಯೋಗ ಮಕ್ಕಳಿಂದ ಇನ್ನೇನೂ ಬೇಕಾಗಲ್ಲ. ಇದು ಒಂದು ಅರ್ಥದಲ್ಲಿ. ಇನ್ನೊಂದು ರೀತಿಯಲ್ಲಿ ಯಾವುದು ಸಹಯೋಗ? ಹೇಗೆ ಬಾಬಾರವರಿಗಿದು ಸಹಯೋಗ? ಬಾಬಾರವರನ್ನು ನಾವು ಪತೀತ ಪಾವನ ಅಂತ ಕರಿತೀವಿ. ಅಂದರೆ ಇಲ್ಲಿ ಒಂದು ಕಡೆಯಿಂದ ನಮ್ಮನ್ನು ಸ್ವಚ್ಛ ಮಾಡಿಸೋದು ಮತ್ತು ಪ್ರಕೃತಿಯ ವಾಯುಮಂಡಲವನ್ನು ಸ್ವಚ್ಛ ಮಾಡೋದು, ಇದು ಎರಡನ್ನೂ ಕೂಡ ಏನು ಮಾಡಬೇಕಾಗಿದೆ? ಪರಮಾತ್ಮ ಪಾವನ ಮಾಡಬೇಕಾಗಿದೆ, ಸ್ವಚ್ಛಗೊಳಿಸಬೇಕಾಗಿದೆ. ವಾಯುಮಂಡಲ ಅಂದರೆ ಸೂಕ್ಷ್ಮವಾದ ವಾತಾವರಣ ಏನಿದೆ ಅದರಲ್ಲಿ ನಕಾರಾತ್ಮಕತೆ ಜಾಸ್ತಿ ಇದೆ, ಅದನ್ನು ಸಕಾರಾತ್ಮಕದ ಕಡೆಗೆ ತಿರುಗಿಸೋದು. ಇದು ಸೂಕ್ಷ್ಮ ವಾಯುಮಂಡಲದ ಪರಿವರ್ತನೆ. ಇನ್ನೊಂದು ನಮ್ಮ ಸಂಸ್ಕಾರ, ನಮ್ಮಲ್ಲಿ ನಕಾರಾತ್ಮಕ ಏನೆಲ್ಲ ಗುಣಗಳಿದೆ ಆ ದುರ್ಗುಣಗಳೆಲ್ಲ ತೆಗೆದು, ವಿಕಾರಿ ಗುಣಗಳನ್ನು ತೆಗೆದು, ದೇಹಾಭಿಮಾನದ ಗುಣಗಳನ್ನು ತೆಗೆದು ಆತ್ಮ ಅಭಿಮಾನಿಗಳನ್ನಾಗಿ ಮಾಡಿಸಿ ಸುಗಂಧವಾದ ದೈವಿ ಗುಣಗಳನ್ನು ಧಾರಣೆ ಮಾಡಿಸುವುದು. ಸಂಸ್ಕಾರದಲ್ಲಿ ಪತೀತರಿಂದ ಪಾವನ ಮಾಡೋದು, ಇನ್ನೊಂದು ವಾಯುಮಂಡಲದಲ್ಲಿ ಪಾವನ ಮಾಡೋದು, ಮೂರನೆಯದು ಪ್ರಕೃತಿಯನ್ನು, ಅಂದರೆ ಅದು ಮಹಾಪರಿವರ್ತನೆಯ ಸಮಯದಲ್ಲಿ ಅದು ತನ್ನ ಪಾಡಿಗೆ ತಾನಾಗುವಂಥ ಒಂದು ಪ್ರಕ್ರಿಯೆ. ಅದರ ಒಳಗಡೆ ಇವೆರಡೂ ಕೂಡ ಮಾಡಬೇಕಾಗಿರೋದು ಪರಮಾತ್ಮನ ಜವಾಬ್ದಾರಿ. ಹಬ್ಬ ಅಂದರೆ ವಿನಾಶ ಆದಾಗ, ಭೂಕಂಪ ಆದಾಗ, ಪ್ರವಾಹ ಆದಾಗ ಈ ಪಂಚತತ್ವಗಳು ಸ್ನಾನ ಮಾಡ್ದಂಗೆ, ಪಂಚತತ್ವಗಳು ಸ್ವಚ್ಛ ಆದಂಗೆ, ಪಂಚತತ್ವಗಳು ಪರಿಶುದ್ಧಿ ಆದಂಗೆ, ರೀಫಿಲ್ಟರ್ ಆದಂಗೆ ಇರುತ್ತೆ. ಓಕೆ, ಸ್ಥೂಲವಾಗಿ ಅದನ್ನು ಆಗತ್ತೆ.
ಆದರೆ ಸೂಕ್ಷ್ಮವಾದ ವಾತಾವರಣ ಸ್ವಚ್ಛ ಮಾಡಿಸೋದು ಹೆಂಗೆ? ಅದು ನೀರಿಗೆ ತೊಯ್ಯೋದಲ್ಲ, ಬೆಂಕಿಗೆ ಸುಡೋದಲ್ಲ. ವಾತಾವರಣ ಈಗ ಮನಸ್ಸಿನ ಅಲೆಗಳಿದೆ, ಕಂಪನಗಳಿದೆ, ತರಂಗಗಳಿದೆ, ಅವೆಲ್ಲ ಹೆಂಗೆ ಸುಟ್ಟೋಗುತ್ತೆ? ವಾತಾವರಣ ಹಂಗೆ ಇರುತ್ತಲ್ವ. ಈಗ ನೋಡಿ, ಸಾವಿನ ಮನೆಯಲ್ಲಿ, ಸೂತಕ ಮನೆಯಲ್ಲಿ ಒಂದು ಆ ಮನೆಯ ವಾತಾವರಣಕ್ಕೂ ಆ ಮನೆಯ ತರಂಗಕ್ಕೂ ಒಂದು ಮಂದಿರದ ತರಂಗಗಳಿಗೂ ವ್ಯತ್ಯಾಸ ಇರುತ್ತಲ್ಲ. ವಾತಾವರಣ ಅದು ಮನೆಯೇ, ಇದು ಮನೆಯೇ, ಅದು ಒಂದು ಕಲ್ಲಿಂದ ಕಟ್ಟಿರುವ ಬಿಲ್ಡಿಂಗೇ, ಇದು ಬಿಲ್ಡಿಂಗೇ. ಆದರೆ ಅದರ ಒಳಗಡೆ ತುಂಬಿರೋದು ಸೂಕ್ಷ್ಮವಾದ ಸಂಕಲ್ಪಗಳ, ಭಾವನೆಗಳ ಒಂದು ವಾತಾವರಣ ಏನಿದೆ, ಅದನ್ನು ಪರಿವರ್ತನೆ ಮಾಡಬೇಕಾಗಿರೋದು. ಅದು ನಮ್ಮ ಸಂಸ್ಕಾರ ಪರಿವರ್ತನೆ ಆಗುವ ಮುಖಾಂತರ ಆ ಹೊರಗಿನ ವಾತಾವರಣ ಪರಿವರ್ತನೆ ಆಗುತ್ತೆ. ಹಾಗಾಗಿ ನಾವು ಆತ್ಮರು ಆತ್ಮದ ಸ್ಮೃತಿಯಲ್ಲಿದ್ದು ಪರಮಾತ್ಮನ ನೆನಪಲ್ಲಿ ಮುಳುಗೋದ್ರಿಂದ ಒಂದು ನಮ್ಮ ಸಂಸ್ಕಾರದಲ್ಲಿ ಸದಾ ಸುಗಂಧ ಇರುತ್ತೆ. ಎಲ್ಲ ದುರ್ಗುಣಗಳಿಂದ ದೂರ ಇರ್ತೀವಿ, ದುರ್ವಾಸನೆಯಿಂದ ದೂರ ಇರ್ತೀವಿ, ದೇಹಾಭಿಮಾನದಿಂದ ದೂರ ಇರ್ತೀವಿ, ನಕಾರಾತ್ಮಕತೆಯಿಂದ ದೂರ ಇರ್ತೀವಿ. ಇದು ಕೂಡ ಪರಮಾತ್ಮನಿಗೆ ಸಹಯೋಗನೇ. ನಮ್ಮ ಸಂಸ್ಕಾರದಲ್ಲಿ ನಾವು ಬಂದು ನಮ್ಮಲ್ಲಿ ದೈವಿ ಗುಣಗಳನ್ನಿಟ್ಟುಕೊಂಡು ಸದಾ ಆತ್ಮಿಕವಾದ ಪಾಸಿಟಿವ್ ಸಕಾರಾತ್ಮಕ ಚಿಂತನೆಯಲ್ಲಿ ನಾವು ಇರೋದರಿಂದ, ಆತ್ಮದ ಸ್ಮೃತಿ ಪರಮಾತ್ಮನ ನೆನಪಲ್ಲಿ ಮುಳುಗೋದ್ರಿಂದ ಇದು ಒಂದು ರೀತಿಯ ಸಹಯೋಗ. ಅಂದರೆ ನಾನು ಮತ್ತೆ ಆ ದುರ್ಗಂಧಕ್ಕೆ ಒಳಗಾಗೋದಿಲ್ಲ. ಇನ್ನೊಂದು, ನಾನು ಯಾವೆಲ್ಲ ಸಂಕಲ್ಪಗಳನ್ನು ಮಾಡ್ತೇನೆ, ನಾನು ನೋಡುವ ದೃಷ್ಟಿ, ಆಡುವ ಮಾತು, ಮಾಡುವ ಕೆಲಸ, ಆಚಾರ, ವಿಚಾರ, ವ್ಯವಹಾರ ಎಲ್ಲದರಲ್ಲಿಯೂ ಕೂಡ ನನ್ನ ಒಳಗಡೆ ಯಾವ ಸಂಸ್ಕಾರ ಜಾಗೃತವಾಗಿದೆಯೋ ಅದರ ಒಂದು ಪ್ರಭಾವ ಹೊರಗಿನ ವಾತಾವರಣದ ಮೇಲೆ ಬೀರುತ್ತೆ. ನನ್ನ ಒಳಗಡೆ ಒಂದು ಸುಮಧುರವಾದ ಆತ್ಮೀಯ ಸ್ಮೃತಿ ಇದೆ, ಪರಮಾತ್ಮ ತಂದೆಯ ನೆನಪಿನ ಪ್ರೀತಿ ಇದೆ ಅಂದಾಗ ನಾನು ಆಡುವ ಮಾತು ಮಧುರವಾಗಿರುತ್ತೆ ಮತ್ತು ಸಕಾರಾತ್ಮಕವಾಗಿರುತ್ತೆ. ನಾನು ನೋಡುವ ನೋಟ ಪವಿತ್ರವಾಗಿರುತ್ತೆ, ಆತ್ಮೀಯ ದೃಷ್ಟಿಯಿಂದ ಕೂಡಿರುತ್ತೆ. ಮತ್ತು ನಾನು ಮಾಡುವ ಕೆಲಸ ಕಾಯಕವಾಗಿರುತ್ತೆ ಮತ್ತು ಅದು ಭವ್ಯವಾಗಿ ನಡೆಯುತ್ತೆ. ನಾನು ಮಾಡುವ ವಿಚಾರಗಳೆಲ್ಲವೂ ಕೂಡ ಶುಭ ಭಾವನೆ ಇರುತ್ತೆ, ವಾತಾವರಣದಲ್ಲಿ ಸಕಾರಾತ್ಮಕ ತುಂಬುತ್ತೆ. ಇದರಿಂದ ಈ ಒಂದು ವಾಯುಮಂಡಲಕ್ಕೆ ನಾವು ಸಹಯೋಗವನ್ನು ಕೊಟ್ಟಂಗೆ. ನಾವು ಇಷ್ಟೇ ಏನು ಮಾಡೋದು ಬೇಕಾಗಿಲ್ಲ. ನಮ್ಮ ಆತ್ಮದ ಸ್ಮೃತಿಯಲ್ಲಿ ನಾವಿದ್ದು ಪರಮಾತ್ಮನ ಪ್ರೀತಿಯ ಆನಂದದಲ್ಲಿ ಮುಳುಗಿ ಸುಮ್ಮನಿದ್ರೂ ಕೂಡ ಇಷ್ಟೆಲ್ಲ ಲಾಭಗಳು ಆಗೋಗುತ್ತೆ. ಇದೆಲ್ಲವೂ ಕೂಡ ಪರಮಾತ್ಮನ ಕರ್ತವ್ಯ ಆಗಿರೋದ್ರಿಂದ ಇಂಥ ಮಕ್ಕಳಿರಬೇಕಿದ್ರೆ ಅಂತ ಬಂದು ಮುತ್ತು ಕೊಡ್ತಾಳೆ ತಾಯಿ. ಅಂದರೆ ತಾಯಿ ಈಗ ಸ್ನಾನ ಮಾಡಿಸ್ತಾಳೆ ಅಂತ ಇಟ್ಕೊಳ್ಳಿ ಮಕ್ಕಳಿಗೆ. ಏನಕ್ಕೆ? ಮಕ್ಕಳು ಏನಾದರೂ ಸರಿ ಇಲ್ಲ, ಮಕ್ಕಳು ತಲೆ ಬಾಚಿಲ್ಲ, ಮಕ್ಕಳು ಸರಿಯಾಗಿ ಉಡುಪು ಹಾಕಿಲ್ಲ, ಧರಿಸಿಲ್ಲ, ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಸ್ವಚ್ಛವಾಗಿ ಇಟ್ಟಿಲ್ಲ ಅಂದರೆ ಬೈಯೋದು ಮಕ್ಕಳನ್ನೆಲ್ಲ ತಾಯಿಯನ್ನು. ಅಯ್ಯೋ ಸ್ನಾನ ಮಾಡ್ಸೋಕ್ಕೆ ಬರಲ್ವೇನ್ರಿ, ಎಣ್ಣೆ ಹಚ್ಚೋಕ್ಕೆ ಬರಲ್ವೇನ್ರಿ, ಒಂದು ಒಳ್ಳೆ ಬಟ್ಟೆ ಹಾಕಕ್ಕೆ ಬರಲ್ವೇನ್ರಿ ಅಂತ ತಾಯಿನ ಬೈತಾರೆ. ಆದರೆ ಆ ತಾಯಿ ಏನು ಮಾಡಬೇಕು? ಅಂಥ ಕೆಲಸ ಎಲ್ಲದರ ಮಧ್ಯೆ ಬಂದು ಒಂದ್ಸಲಿ ಬಟ್ಟೆ ಎಲ್ಲ ತೆಗೆದು ಆ ಮಗುವಿಗೆ ಸ್ನಾನ ಮಾಡಿಸಿ, ಎಣ್ಣೆ ಹಚ್ಚಿ, ತಲೆ ಬಾಚಿ, ಪೌಡ್ರ್ ಹಾಕಿ ಅಷ್ಟೆಲ್ಲ ಮಾಡ್ತಾಳೆ. ಒಂದು ಕ್ಷಣಕ್ಕೆ ಈಚೆ ಬಂದು ನೋಡೋದ್ರೊಳಗಡೆ ಮತ್ತೆ ಮಣ್ಣು ಹಾಕ್ಕೊಂಡು, ತಲೆ ಕೆಡಿಸ್ಕೊಂಡು, ಬಟ್ಟೆ ಎಲ್ಲ ಕೊಳೆ ಮಾಡಿಕೊಂಡು, ನೀರು ಸುರ್ಕೊಂಡು ಕೂತ್ಕೊಂಡ್ಬಿಟ್ರೆ ಏನು ಮಾಡಬೇಕಾ ತಾಯಿ? ಎಷ್ಟು ಸಲ ಮಾಡ್ಸೋಕ್ಕಾಗತ್ತೆ? ಒಂದು ಸಲ, ಎರಡು ಸಲ, ದಿನಪೂರ್ತಿ ಮಾಡ್ಸೋಕ್ಕಾಗತ್ತಾ? ಅಂದರೆ ತಾಯಿಗೇನು ಸಹಯೋಗ? ಬೆಳಗ್ಗೆ ಒಂದು ಸರಿ ಆ ಥರ ಸ್ನಾನ ಮಾಡಿಸಿ ಆದಮೇಲೆ ಅದನ್ನು ಕಾಪಾಡಿಕೊಳ್ಳೋದಿದೆಯಲ್ಲ, ಅದನ್ನು ಗಲೀಜು ಮಾಡ್ಕೊಳ್ಳೋದಂಗೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ನಗನಗುತ್ತಾ ಖುಷಿಯಾಗಿ ಇದ್ದು ಬಿಟ್ಟರೆ ಅದಕ್ಕಿಂತ ಸಹಯೋಗ ಆ ತಾಯಿಗೆ ಇನ್ಯಾವುದೂ ಇರೋದಿಲ್ಲ. ಆದರೆ ಕೆಲವು ಮಕ್ಕಳು ತುಂಬ ತುಂಟಾಟ, ತೀಟೆ ಇರ್ತವೆ. ಹಿಂಗೋಗಿ ಸ್ನಾನ ಮಾಡಿದ ತಕ್ಷಣವೇ ಹಿಂಗೆ ಬಂದು ಕೆಸರು ಹಾಕ್ಕೊಳ್ಳೋದು, ಮೈ ಮೇಲೆ ಮಣ್ಣು ಸುರ್ಕೊಳ್ಳೋದು, ತಲೆಯೆಲ್ಲ ಬಾಚಿದ ತಕ್ಷಣವೇ ಕೆಡಿಸ್ಕೊಂಡ್ಬಿಡೋದು. ಅದರಲ್ಲಿ ಒಂಥರ ತಮಾಷೆ ಓಕೆ ಮಕ್ಕಳಿಗೆ, ತಲೆ ಹರಟೆ. ಅಂಥ ಮಕ್ಕಳಿದ್ರೆ ತಾಯಿ ಸುಸ್ತಾಗಿ ಹೋಗ್ಬಿಡ್ತಾಳೆ. ಎಷ್ಟಂತ ಮಾಡೋದು, ಎಷ್ಟು ಸ್ವಚ್ಛ ಮಾಡಿದ್ರು ಮತ್ತೆ ಹೀಗೆ ಮಾಡ್ಕೊಳ್ತವೆ ಅಂತ ಬೇಜಾರಾಗುತ್ತೆ ತಾಯಿಗೆ. ಹೇಗೆ ಅಲ್ಲಿ ಸ್ವಚ್ಛವಾಗಿ ಸುಮ್ಮನೆ ತಮ್ಮನ್ನು ತಾವು ಕಾಪಾಡಿಕೊಂಡ್ರೂ ಕೂಡ ಒಂದು ತಾಯಿಗೆ ಸಹಯೋಗ ಆಗುತ್ತಲ್ವ, ಅದೇ ಥರ ಪರಮಾತ್ಮ ತಂದೆ ಮಕ್ಕಳಿಗೆ ಬೆಳಿಗ್ಗೆ ಅಮೃತ ವೇಳೆಯಲ್ಲೇ ಬಂದು ನಮಗೆ ಸ್ನಾನ ಮಾಡಿಸ್ತಾರೆ, ಸ್ವಚ್ಛವಾಗಿ ನಮ್ಮನ್ನು ಸುಗಂಧ ಭರಿತರನ್ನಾಗಿ ತೊಳಿತಾರೆ. ಅದಾದ ಮೇಲೆ ಜ್ಞಾನಾಮೃತವನ್ನು ನಮಗೆ ಲೇಪನ ಮಾಡ್ತಾರೆ, ಮೇಕಪ್ ಮಾಡ್ತಾರೆ, ಯೋಗದ ಒಳಪನ್ನು ಟಚಪ್ ಮಾಡ್ತಾರೆ. ಅಷ್ಟೆಲ್ಲ ಮೇಕಪ್ ಮಾಡಿ, ತಲೆ ಬಾಚಿ, ದೃಷ್ಟಿ ಬಟ್ಟಿಟ್ಟು
ಅಮೃತ ವೇಳೆಯಲ್ಲಿ ತಯಾರು ಮಾಡ್ತಾರೆ. ಫರಿಸ್ತಾ ಡ್ರೆಸ್ ಹಾಕಿಬಿಟ್ಟು ಅದನ್ನು ನಾವು ಸಂಜೆವರೆಗೂ, ನಾಳೆ ಬರೋವರೆಗೂ ಕೂಡ ಕಾಪಾಡಿಕೊಳ್ಬೇಕಾಗತ್ತೆ. ಸ್ವಚ್ಛವಾಗಿಟ್ಕೊಳ್ಬೇಕು. ತಂದೆಗೆ ಸಹಯೋಗ ಏನು ಅಂದರೆ, ಬೆಳಗ್ಗೆ ಬಂದು ಸ್ನಾನ ಮಾಡಿಸಿ ಹೋದರೆ ಮತ್ತೆ 8 ಗಂಟೆ ಒಳಗಡೆ ನಾವು ಧೂಳು ಮಾಡಿಕೊಂಡು, ಗಲೀಜು ಮಾಡಿಕೊಂಡು, ಉದ್ಯೋಗ ವ್ಯವಹಾರ ಅಂತ ಕೂಗಾಡಿಕೊಂಡು, ಚಿಂತೆ ಮಾಡಿಕೊಂಡು, ಗೋಳಾಡಿಕೊಂಡು, ಹತ್ಕೊಂಡು ಕರ್ಕೊಂಡು ಇದ್ದುಬಿಟ್ರೆ ಏನು ಲಾಭ ಇದೆ? ಪ್ರತಿದಿನ ಬೆಳಗ್ಗೆ ಅಮೃತ ವೇಳೆ ಬಂದು ಕೂಡಿಸಿಬಿಟ್ಟು ನಮಗೆ ಮಾರ್ಗದರ್ಶನ ಮಾಡಿ, ದೃಷ್ಟಿ ಕೊಟ್ಟು, ಶಕ್ತಿ ಕೊಟ್ಟು, ಅನುಭೂತಿ ಮಾಡಿಸಿ, ಅಷ್ಟು ದೂರ ಪರಮಧಾಮದಿಂದ ಬಂದು ರೆಡಿ ಮಾಡಿ ಮೇಕಪ್ ಮಾಡಿ ಹೋದರೆ ಒಂದು ದಿನ ಇಟ್ಕೊಳ್ಳೋಕ್ಕಾಗಲಿಲ್ಲ. ಅದನ್ನು 24 ಗಂಟೆ ಇಟ್ಕೊಳ್ಳಿಲ್ಲ ನಾನು. ಹೋಗಲಿ ಸಂಜೆವರೆಗೆ ಇಟ್ಕೊಳ್ರಪ್ಪ, ನಮಾಶ ಮತ್ತೆ ಬರ್ತೀನಿ, ಮತ್ತೆ ರೆಡಿ ಮಾಡ್ತೀನಿ ಅಂದರೆ ಅಷ್ಟು ತನಕ ಕಾಪಾಡಿಕೊಳ್ಳಿಲ್ಲ ನಾನು ಅಂದರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇರಲ್ಲ ಪರಮಾತ್ಮನಿಗೆ. ಮಕ್ಕಳನ್ನೇ ಸ್ನಾನ ಮಾಡಿಸಿ ಸ್ವಚ್ಛ ಮಾಡಿಸಿದ ಮಕ್ಕಳಿಗೇ ಮಾಡಿಸ್ತಾ ಕೂತ್ಕೊಂಡ್ರೆ ಟೈಮ್ ಎಲ್ಲಿರುತ್ತೆ ಪರಮಾತ್ಮನಿಗೆ ಹೇಳಿ? ನಮ್ಮದೇ ಒಂದೇ ಕಥೆನ ಪರಮಾತ್ಮನಿಗೆ. ಹಾಗಾಗಿ ಯಾವ ಮಕ್ಕಳು ಬೆಳಗ್ಗೆ ಅಮೃತ ವೇಳೆಯಿಂದ ರಾತ್ರಿ ಮಲಗುವವರೆಗೂ ಕೂಡ ಆ ಒಂದು ಸ್ಮೃತಿಯಲ್ಲೇ ಇದ್ದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಸದಾ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿ ಮಾಯೆಯಿಂದ ದೂರ ಇರ್ತಾರೆ. ಮಾಯೆ ಅಂದ್ರೇನು? ಕೆಸರು, ಧೂಳು, ಡಸ್ಟು, ನಕಾರಾತ್ಮಕ, ಅದರಿಂದ ದೂರ ಇದ್ದು ಸದಾ ಆತ್ಮೀಯ ಸ್ನೇಹದಲ್ಲಿ, ಆತ್ಮೀಯ ದೃಷ್ಟಿಯಲ್ಲಿ, ಆತ್ಮೀಯ ವ್ಯವಹಾರದಲ್ಲಿ, ಆತ್ಮಿಕ ಸ್ಮೃತಿಯಲ್ಲಿ, ಪರಮಾತ್ಮನ ನೆನಪಲ್ಲಿ ಸಮಾವೇಶ ಆಗಿಬಿಟ್ರೆ ಅಂಥ ಮಕ್ಕಳು ಬಾಬಾರವ್ರಿಗೆ ಎಷ್ಟು ಇಷ್ಟ ಅಂದರೆ, ಬಂದ ತಕ್ಷಣ ಎತ್ತುಕೊಂಡು ತಾಯಿ ಮುದ್ದಾಡುವಂತೆ, ಚಂದ ಇತ್ತು ಮಗು ಅಂತ ಇಟ್ಕೊಳ್ಳಿ. ಈಗ ತಾನೇ ಫ್ರೆಶ್ ಆಗಿ ಸ್ನಾನ ಮಾಡಿಸಿ, ಡ್ರೆಸ್ ಹಾಕಿ, ಪೌಡ್ರ್ ಹಾಕಿ, ಒಂದಷ್ಟು ಬೊಟ್ಟಿಟ್ಟು ಮಕ್ಕಳು ಒಂದು ಸ್ವಲ್ಪ ಸ್ಮೈಲ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅದು ಯಾರ ಮಗು ಅಂತ ನೋಡೋಲ್ಲ. ಎಲ್ಲರೂ ಎತ್ಕೊಳ್ಳೋದು ಮುತ್ಕೊಡೋದು, ಎತ್ಕೊಳ್ಳೋದು ಮುದ್ದಾಡೋದು ಮಾಡ್ತಾರೆ. ಹಾಗೆ ಅದಕ್ಕಿಂತ ಹೆಚ್ಚು ತಾಯಿನೇ ನೋಡಿ 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 ಮುತ್ತು ಕೊಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ನಾವು ಕೂಡ ಸದಾ ಕಾಲ ಹೆಂಗಿರಬೇಕಂದ್ರೆ, ಬೆಳಗ್ಗೆ ಫ್ರೆಶ್ ಆಗಿ ಅಮೃತ ವೇಳೆಯಲ್ಲಿ ಎದ್ದು ನಾವು ಆತ್ಮದ ಸ್ಮೃತಿಯಲ್ಲಿ ಮುಳುಗಿ ಪರಮಾತ್ಮನ ನೆನಪಲ್ಲಿ ಸ್ವಚ್ಛವಾಗಿ ಈ ಜ್ಞಾನದ ಪೌಡ್ರನ್ನ ಹಾಕ್ಕೊಂಡು, ಯೋಗದ ಶೇನಿಂಗ್ ಮೇಕಪ್ಪನ್ನು ಮಾಡಿಕೊಂಡು, ಶ್ರೀಮತದ ದೃಷ್ಟಿ ಬೊಟ್ಟು ಇಟ್ಟ ಮೇಲೆ ಇನ್ನು ಮಾಯ ಆ ಕಡೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೇ ನಾವು ಅದೇ ಥರ ಎದ್ದು ಬಿಟ್ಟಿದ್ದೀವಿ ಅಂತಂದರೆ, ಸ್ಮೈಲ್ ಮಾಡಿಕೊಂಡು ಖುಷಿಯಾಗಿ ಎದ್ದುಬಿಟ್ರೆ ಬಾಬಾರವರೇ ಬಂದು ಬಂದು ಮುದ್ದು ಮಾಡಬೇಕು. ಅಷ್ಟು ಚೆನ್ನಾಗಿ ಕಾಣಿಸ್ತೀವಿ ನಾವು. ಇದನ್ನು ಯಾರು ಕಾಪಾಡಿಕೊಳ್ತಾರಲ್ಲ, ಇದು ಪರಮಾತ್ಮನಿಗೂ ಸಹಯೋಗ, ಪ್ರಕೃತಿಗೂ ಸಹಯೋಗ. ಯಾಕಂದರೆ ಪ್ರಕೃತಿಯಲ್ಲಿ ಬೆಳಗ್ಗೆಯಿಂದ ರಾತ್ರಿ ಆಗುವವರೆಗೂ ಕೂಡ ಬರೀ ನಕಾರಾತ್ಮಕ ವ್ಯವಹಾರಗಳು, ನಕಾರಾತ್ಮಕ ಚಿಂತನೆಗಳು, ನಕಾರಾತ್ಮಕ ಸಂಕಲ್ಪಗಳು, ನಕಾರಾತ್ಮಕ ಕರ್ಮಗಳು, ನಕಾರಾತ್ಮಕ ವಾಯುಮಂಡಲವೇ ತುಂಬಿ ಹೋಗಿದೆ. ಉಸಿರುಗಟ್ಟಿ ಹೋಗಿದೆ, ತಾಪ ಹೆಚ್ಚಾಗಿ ಹೋಗಿದೆ, ಬಿಸಿಯಾಗಿ ಹೋಗಿದೆ. ಇಂಥ ಒಂದು ವಾತಾವರಣದಲ್ಲಿ ಒಂದು ತಂಪು ಗಾಳಿ ಥರ ಒಂದು ಆತ್ಮೀಯ ಸುಗಂಧವನ್ನು ನಾನು ಹರಡಿಸ್ತಾ ಇದ್ದರೆ, ಒಂದು ಸ್ವಚ್ಛವಾದ ಸುಮಧುರವಾದ ಸುಗಂಧವನ್ನು ಕಳಿಸ್ತಾ ಇದ್ದರೆ, ಸಕಾರಾತ್ಮಕವಾದ ಒಂದು ವಾತಾವರಣವನ್ನು ತಯಾರು ಮಾಡಿದರೆ ಅದು ಪ್ರಕೃತಿ ಎಷ್ಟು ಖುಷಿಯಾಗತ್ತೆ ಅಂದರೆ, ಅಪ್ಪ ಸ್ವಲ್ಪ ಆದರೂ ಈಗ ಉಸಿರಾಡ್ತಾ ಇದ್ದೀವಿ ಅಂತ. ಹೇಗೆ ಬೇಸಿಗೆ ಕಾಲದಲ್ಲಿ ಬಿರು ಬಿಸಿಲಲ್ಲಿ ಕರೆಂಟ್ ಹೋಯಿತು ಅಂತ ಇಟ್ಕೊಳ್ಳಿ, ಎಷ್ಟು ಬೆವರು ಕಿತ್ಕೊಂಡು ಬರ್ತಾ ಇರುತ್ತೆ. ಒಂದು ಎಲೆ ಗಾಳಿನೂ ಕೂಡ ಅಲ್ಲಾಡ್ತಾ ಇಲ್ಲ ಅಂದಾಗ ಎಲ್ಲರೂ ಕೂಡ ಹೊರಗಡೆ ನೋಡ್ತೀವಿ, ಗಿಡಗಳನ್ನು ನೋಡ್ತೀವಿ. ಆ ಟೈಮಲ್ಲಿ ಒಂದು ಚೂರು ಗಾಳಿ ಇಲ್ಲ, ಕರೆಂಟ್ ಬೇರೆ ಮನೆಯಲ್ಲಿ ಇಲ್ಲ, ಬೆವರು ಬರ್ತಾನೇ ಇದೆ, ಸುರಿತಾನೇ ಇದೆ ನೀರು ಅಂದಾಗ ಅವಾಗ ಬಿಟ್ರೆ ತಗೊಂಡು ಸ್ವಲ್ಪ ಕೂಲರ್ ಆದರೂ ಹಾಕ್ಕೊಳ್ರಿ, ಇಲ್ಲ ಕೈಯಿಂದ ಆದರೂ ಬೀಸ್ಕೊಳ್ಳಿ, ಇಲ್ಲ ಸ್ವಲ್ಪ ತಣ್ಣಗೆ ಗಾಳಿ ಹೊರಗಡೆಯಿಂದ ಬೀಸ್ಕೊಂಡು ಬಂತು ಅಂದರೆ ಆಹಾ ಹಾ 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 ಅಂತ ಒಂಥರ ಉಸಿರಾಟ, ಒಂಥರ ಮರುಜೀವ ಬಂದಂಗೆ ಅನಿಸುತ್ತೆ ನಮಗೆ. ಹೇಗೋ ಹಾಗೆ ಪ್ರಕೃತಿಗೆ ಈಗ ಉಸಿರು ಗಟ್ಟಿ ಹೋಗಿದೆ, ಬಿಸಿಯಾಗಿ ಹೋಗಿದೆ, ಬೆವರು ಸುರಿತಾ ಇದೆ, ಒಂದು ಚೂರು ತಂಗಾಳಿ ಇಲ್ಲ. ಯಾವುದು ಬೇಕಾಗಿದೆ ತಂಗಾಳಿ ಪ್ರಕೃತಿಗೆ ಅಂತಂದರೆ ಸಕಾರಾತ್ಮಕ ಶುಭ ಭಾವನೆಗಳು ಬೇಕಾಗಿದೆ, ಆತ್ಮೀಯತೆ ಬೇಕಾಗಿದೆ, ಒಂದಷ್ಟು ದೈವಿ ಗುಣಗಳ ಸುಗಂಧ ಹರಡಿಸಬೇಕಾಗಿದೆ, ಸಕಾರಾತ್ಮಕ ಚಿಂತನೆಗಳು ಬೇಕಾಗಿದೆ, ಶುಭ ಕಾರ್ಯಗಳು ಬೇಕಾಗಿದೆ. ಅದು ಬಿಟ್ಟು ಬೇರೆ ಏನು ಕೂಡ ಅದಕ್ಕೆ ಬೇಕಾಗಿಲ್ಲ ಈಗ. ಹಾಗಾಗಿ ಆ ಥರ ನಾವು ಇದ್ದು ಬಿಟ್ಟರೆ ಅದಕ್ಕೆಲ್ಲೋ ಒಂದು ಕಡೆ ಉಸಿರಾಡ್ದಂಗೆ ಇರುತ್ತಪ್ಪ, ಒಂದು ಸ್ವಲ್ಪ ಪುಣ್ಯಾತ್ಮ ಬಂದ ತಣ್ಣಗಾಯ್ತಪ್ಪ ಜೀವ ಅಂತ ಅನಿಸುತ್ತೆ. ಹಾಗೆ ನಾವು ಒಂದೊಂದು ಆತ್ಮರು ಕೂಡ ಆ ಥರ ಶೀತಲತೆಯನ್ನು ಈ ವಾಯುಮಂಡಲದಲ್ಲಿ ಹರಡಿಸ್ತಾ
ಎಟ್ಲೀಸ್ಟ್ ನಾವು ಎಷ್ಟು ಏನು ಹರಡಿಸ್ತೀವಿ ಅಂತ ಅನ್ನೋದು ಮುಖ್ಯ ಅಲ್ಲ. ಎಟ್ಲೀಸ್ಟ್ ನಮ್ಮಿಂದ ನಕಾರಾತ್ಮಕ ಹೋಗೋದು, ಇನ್ನೂ ಸ್ವಲ್ಪ ಬಿಸಿ ಆಗೋದು, ಇನ್ನೂ ಸ್ವಲ್ಪ ತಾಮಸ ಆಗೋದನ್ನು ತಡಿತೀವಲ್ಲ, ಅದಕ್ಕಿಂತ ದೊಡ್ಡ ಸೇವೆ ಇನ್ಯಾವುದೂ ಇರೋದಿಲ್ಲ. ಆಗ ಆ ಪ್ರಕೃತಿ ಎಷ್ಟು ಖುಷಿಯಾಗ್ಬಿಡುತ್ತೆ ಅಂತಂದರೆ, ನಿಜಕ್ಕೂ ಮುಂದೆ ಎಲ್ಲರೂ ಕೂಡ ಅದಕ್ಕೆ ಬರ್ತಾರೆ. ಮುಂದೆ ಅದನ್ನು ಕೂಡ ಸ್ವಚ್ಛ ಆಗುತ್ತೆ, ಅದನ್ನು ಕೂಡ ಶಕ್ತಿಶಾಲಿ ಆಗುತ್ತೆ. ಅವತ್ತು ಬೇಕಾದಷ್ಟು ದೇವಾತ್ಮರು ಇರ್ತಾರೆ. ಆದರೆ ಅವತ್ತೆಲ್ಲ ಅದಕ್ಕೆ ಬೇಕಾಗಿರೋದು ಈ ಸಮಯದಲ್ಲಿ. ಇಂಥ ಉಸಿರುಗಟ್ಟಿದ ವಾತಾವರಣದಲ್ಲಿ ನಾವು ಆತ್ಮಿಕ ಸ್ಮೃತಿಯನ್ನು, ಆತ್ಮಿಕ ಸ್ಥಿತಿಯನ್ನು ಇಟ್ಟುಕೊಂಡು ಶುಭ ಭಾವನೆಯ ಶ್ರೇಷ್ಠ ತರಂಗಗಳನ್ನು ನಾವು ಹರಡಿಸಿದಾಗ ಅದು ನಮಗೆ ಶರಣ ಆಗತ್ತೆ, ನಮಗೆ ದಾಸನಾಗತ್ತೆ, ನಾವು ಪ್ರಕೃತಿ ಪತಿಗಳಾಗ್ತೀವಿ. ಈ ಒಂದು ಅರ್ಥದಲ್ಲಿ ನಾವು ಸಹಯೋಗಿಗಳಾಗ್ಬಿಡ್ತೀವಿ ಪ್ರಕೃತಿಗೂ ಮತ್ತು ಪರಮಾತ್ಮನಿಗೂ. ಹಾಗಾಗಿ ನಾವೆಲ್ಲರೂ ಕೂಡ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿಯವರೆಗೂ ಆತ್ಮದ ಸ್ಮೃತಿಯಲ್ಲಿ ಒಬ್ಬ ತಂದೆಯ ನೆನಪಲ್ಲಿರೋದ್ರಿಂದ ಪರಮಾತ್ಮನಿಗೇನು ಲಾಭ ಅಂದ್ರೆ, ನಮ್ಮಿಂದ ಪರಮಾತ್ಮನಿಗೇನಾಗಬೇಕಾಗಿದೆ? ಯಾರ ಸಹಾಯವೂ ಅವಶ್ಯಕತೆ ಇಲ್ಲ, ಯಾರ ಏನು ಉಪಕಾರವೂ ಕೂಡ ಪರಮಾತ್ಮನಿಗೆ ಬೇಕಿಲ್ಲ. ಯಾಕಂದರೆ ಪರಮಾತ್ಮ ನಿರಾಕಾರಿ, ನಿರಾಧಾರಿ, ನಿರ್ವಿಕಾರಿ, ನಿರಹಂಕಾರಿ, ಸದಾ ಸಂಪೂರ್ಣ, ಸದಾ ಸಂಪನ್ನ, ಸದಾ ಸಂತೃಪ್ತ, ಸದಾ ಸಚ್ಚಿದಾನಂದ ಸ್ವರೂಪ. ಪರಮಾತ್ಮ ದಯಾಸಾಗರ, ಕರುಣಾಸಾಗರ, ಪ್ರೇಮಸಾಗರ, ಜ್ಞಾನಸಾಗರ. ಆ ಪರಮಾತ್ಮ ಸರ್ವಶಕ್ತಿವಂತ. ಅವರಿಗೆ ನಮ್ಮಿಂದ ಏನೂ ಆಗಬೇಕಾಗಿಲ್ಲ. ಆದರೆ ಬದಲಾಗಿ ನಾವು ಆತ್ಮದ ಸ್ಮೃತಿಯಲ್ಲಿದ್ದು ಪರಮಾತ್ಮನ ಪ್ರೀತಿಯಲ್ಲಿ ಸಮಾವೇಶ ಆಗೋದ್ರಿಂದ ಮಾಯೆಯಿಂದ ಬಚಾವಾಗ್ತೀವಿ. ಒಂದು ನಮ್ಮ ರಕ್ಷಣೆ ಆಗತ್ತೆ, ಇನ್ನೊಂದು ಪ್ರಕೃತಿ ಕೂಡ ಸ್ವಚ್ಛವಾಗತ್ತೆ. ಇದೆರಡು ಪರಮಾತ್ಮನ ಕಾರ್ಯ, ನಮ್ಮನ್ನು ಮತ್ತು ಪ್ರಕೃತಿಯನ್ನು ಸ್ವಚ್ಛ ಮಾಡೋದು. ಹಾಗಾಗಿ ನಾವಿಲ್ಲಿ ಮಕ್ಕಳಾಗಿ ಏನು ಸಹಯೋಗ ಕೊಡ್ಬೋದು ತಂದೆಗೆ ಅಂದರೆ, ಅವರು ಕೊಟ್ಟಿರುವ ಶ್ರೀಮತದ ಅನುಸಾರ ಸದಾಕಾಲ ನನ್ನನ್ನು ಆತ್ಮದ ಸ್ಮೃತಿಯಲ್ಲಿಟ್ಟುಕೊಂಡು ಆ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿಬಿಟ್ರೆ, ಇಲ್ಲಿ ಏನೇ ಹೆಚ್ಚು ಕಡಿಮೆಗಳಾದರೂ ಕೂಡ ಅದರ ಎಫೆಕ್ಟ್ ನನಗೆ ಆಗದೇ ಇದ್ದರೆ, ಅಷ್ಟು ನಾನು ಬಚಾವಾಗಿಬಿಟ್ರೆ ಅದು ನಾನು ಪರಮಾತ್ಮನಿಗೆ ಮಾಡುವ ಸಹಯೋಗ. ಇದರಿಂದ ನಾವು ಶಕ್ತಿಶಾಲಿಗಳಾಗ್ತಾ ಹೋಗ್ತೀವಿ. ಅನೇಕ ಆತ್ಮರಿಗೂ ಕೂಡ ನಾವು ಮುಂದೆ ಪರಮಾತ್ಮನ ಜೊತೆಗೆ ಸೇರಿಕೊಂಡು ಅನ್ಯ ಆತ್ಮರ, ಅನೇಕ ಸಹೋದರ ಆತ್ಮರ ಒಂದು ಸೇವೆಯನ್ನು ಮಾಡಿ ಅವರನ್ನು ಬಂಧನದಿಂದ ಬಿಡಿಸಿ ಮುಕ್ತಗೊಳಿಸುವಂತಹ ಮುಂದೆ ಅತಿ ದೊಡ್ಡ ಜವಾಬ್ದಾರಿ ಏನಿದೆ ಅದನ್ನೂ ಕೂಡ ನಿಭಾಯಿಸಿ ಒಂದು ಶ್ರೇಷ್ಠ ಸೇವೆಯನ್ನು, ಸಹಯೋಗವನ್ನು ನಾವು ಪರಮಾತ್ಮನಿಗೆ ಕೊಡಬಹುದು. ಹಾಗಾಗಿ ಯಾರು ಕೊಡಲಿಕ್ಕೆ ಸಾಧ್ಯ ಅಂದರೆ, ಯಾರು ನಿತ್ಯ ನಿರಂತರವಾಗಿ ಒಂದು ದಿನ ಎರಡು ದಿನ ಅಲ್ಲ, ಸತತ ಕಾಲದ ಅಭ್ಯಾಸದಿಂದ ಆತ್ಮದ ಸ್ಮೃತಿಯಲ್ಲಿದ್ದು ನನಾತ್ಮ 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 ಅನ್ನುವ ಆತ್ಮಿಕ ಸ್ಮೃತಿಯಲ್ಲಿ ಭ್ರೂ ಮಧ್ಯದಲ್ಲಿ ಅನುಭವ ಆಳವಾಗಿ ಮಾಡ್ತಾ, ಭ್ರೂ ಮಧ್ಯದಲ್ಲಿ ಒಂದು ಸಮುದ್ರದ ಹಾಗೆ ನಾವು ಒಂದೊಂದು ಗುಣಗಳನ್ನು ಆಳವಾಗಿ ಅನುಭವ ಮಾಡ್ತಾ ನಾವು ಸದಾಕಾಲ ಆತ್ಮಿಕ ಸ್ಮೃತಿಯಲ್ಲಿ ಭ್ರೂ ಮಧ್ಯದಲ್ಲೇ ಇರುತ್ತಾ, ಅದೇ ನಮಗೆ ಶ್ರೀಮತ. ಮತ್ತು ಯಾವ ಶ್ರೀಮತಗಳು ಮುಖ್ಯ ಅಲ್ಲ. ಫಸ್ಟ್ ಈ ಶ್ರೀಮತ ಫಾಲೋ ಮಾಡಿ ಮುಂದೆ ಏನು ಮಾಡ್ತಿರೋ ಅದೆಲ್ಲವೂ ಶ್ರೀಮತ. ಆದರೆ ಇದು ಒಂದನ್ನು ಬಿಟ್ಟು ನೀವು ಉಳಿದದ್ದು ಏನೇ ಮಾಡಿದ್ರೂ ಕೂಡ ಅದು ಶ್ರೀಮತ ಉಲ್ಲಂಘನೆ ಆಗುತ್ತೆ. ಹಾಗಾಗಿ ಬ್ರಾಹ್ಮಣನಿಗೆ ಮೊಟ್ಟ ಮೊದಲ ಶ್ರೀಮತವೇ ಅಪನೇಕೋ ಆತ್ಮ ಸಮಜ್. ನಮ್ಮನ್ನು ನಾವು ಆತ್ಮ ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಆ ಸ್ಮೃತಿ ಕೊಡಲಿಕ್ಕೆ ಪರಮಾತ್ಮ ಇಷ್ಟು ಕಷ್ಟಪಡ್ತಾ ಇದ್ದಾರೆ. ಆದರೆ ಭಾವನಾತ್ಮಕವಾಗಿ ನಾವು ಬರೀ ಭಗವಂತ ಅಂತ ಅಂಟುಕೊಳ್ಳುವಂಥ ಮಕ್ಕಳಿಗಿಂತನೂ ಯಾರು ಇದನ್ನು ಶ್ರೇಷ್ಠವಾಗಿ ಅರ್ಥ ಮಾಡಿಕೊಂಡು ಮೊದಲು ತನ್ನನ್ನು ತನ್ನ ಆತ್ಮ ಅಂತ ತಿಳಿದು ತನ್ನ ಸಮರ್ಥತೆಯನ್ನು ಅರಿತು ತನ್ನ ಶ್ರೇಷ್ಠ ಸ್ಮೃತಿ ಒಳಗಡೆ ಬಂದು ತಂದೆಗೆ ಸಹಯೋಗಿ ಆಗುವಂಥ ಮಕ್ಕಳಿದ್ದಾರೋ ಅವರು ತುಂಬ ಆಪ್ತರಾಗ್ತಾರೆ ಮತ್ತು ಇಷ್ಟ ಆಗ್ತಾರೆ. ಅವರೇ ಬಾಪ್ ಸಮಾನ್ ಮತ್ತು ಭಗವಾನ್ ಮಾಸ್ಟರ್ ಭಗವಾನ್ ಆಗ್ತಾರೆ. ಹಾಗಾಗಿ ನಾವು ಕೂಡ ಇಂಥ ಒಂದು ಶ್ರೇಷ್ಠ ಕಾರ್ಯದಲ್ಲಿ, ಶ್ರೇಷ್ಠ ಸಮಯದಲ್ಲಿ ತಂದೆಗೆ ಸಹಯೋಗ ಅಂದರೆ ನಾವೇನೂ ಮಾಡೋದು ಬೇಕಾಗಿಲ್ಲ. ನಮ್ಮ ಆತ್ಮದ ಸ್ಮೃತಿಯಲ್ಲಿ ನಾವಿದ್ದುಕೊಂಡು ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿ ಸದಾಕಾಲ ಆ ಒಂದು ಭ್ರೂಮಧ್ಯದಲ್ಲಿ ಆಳವಾದ ಅನುಭೂತಿಯಲ್ಲೇ ಇದ್ದು ಈ ಹೊರಗಿನ ಜಗತ್ತಿನ ಕಡೆಗೆ ಆಕರ್ಷಿತನಾಗದೆ, ದೇಹಾಭಿಮಾನದಲ್ಲಿ, ಸಂಬಂಧಗಳ ಆಕರ್ಷಣೆಯಲ್ಲಿ, ಸಂಪತ್ತಿನ ಮೋಹದಲ್ಲಿ ಬರದೆ ನನ್ನನ್ನು ನಾನು ರಕ್ಷಣೆ ಮಾಡಿಕೊಳ್ಳುವ ಒಂದು ಯುಕ್ತಿ ಅಂದ್ರೇ ಸ್ವಸ್ಮೃತಿಯ ಒಂದು ಶ್ರೀಮತದ ರೇಖೆ ಒಳಗಡೆ ಇರೋದು. ಹಾಗಾಗಿ ಇಷ್ಟು ನಾವು ಮಾಡಿದರೆ ಇದು ಪರಮಾತ್ಮನಿಗೂ ಸಹಯೋಗ, ಪ್ರಕೃತಿಗೂ ಸಹಯೋಗ ಆಗುತ್ತೆ. ಹಾಗಾಗಿ ಇಂಥ ಸಹಯೋಗವನ್ನು ಮಾಡುವಂಥ ಒಂದು ಸುವರ್ಣ ಅವಕಾಶ ನಮ್ಮೆಲ್ಲರಿಗೂ ಸಿಕ್ಕಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಪ್ರತಿದಿನ ಇನ್ನು ಮುಂದೆ
ಅಮೃತ ವೇಳೆಯಿಂದ ರಾತ್ರಿ ಮಲಗುವವರೆಗೂ ಆತ್ಮದ ಅಭ್ಯಾಸವನ್ನು ಪಕ್ಕ ಮಾಡಿಕೊಳ್ಳುವವರೆಗೂ ಕೂಡ ಬೇರೆ ಯಾವ ಕೆಲಸಗಳು ನಮಗಿಲ್ಲ, ಬೇರೆ ಯಾವ ಸೇವೆಯೂ ಇಲ್ಲ. ಇರೋದು ಇದೆಲ್ಲ ಶರೀರ ನಿರ್ವಾತಾರ್ಥಕ್ಕೆ ಎಷ್ಟು ಬೇಕೋ ಅಷ್ಟು ಸಂಕ್ಷಿಪ್ತವಾಗಿ ಮಾಡಿಕೊಳ್ಳಿ. ಏನೆಲ್ಲ ಉದ್ಯೋಗ ವ್ಯವಹಾರ ಅಂತ ಬೇಕಾದಷ್ಟು ನಾವು ಹೇಳ್ತೀವಿ ಇವತ್ತು. ನಾಳೆ ಮಣ್ಣಲ್ಲಿ ಮಣ್ಣು ಮಾಡೋದಕ್ಕೆ ಯಾಕೆ ಅಷ್ಟೊಂದು ಕಷ್ಟಪಡ್ತಾ ಇದ್ರಿ? ಏನು 2 ಹೊತ್ತು ಗಂಜಿ ಬೇಕು, ಏನು ಒಂದಷ್ಟು ಕಮಿಟ್ಮೆಂಟ್ ಜಾಸ್ತಿ ಆದರೆ ಅದು ಬೇಗ ತೀರಿಸ್ಕೊಳ್ಳೋದಕ್ಕೆ ಏನು ಬೇಕೋ ಅಷ್ಟು ಮಾಡಿಕೊಂಡು ನಿಶ್ಚಿಂತವಾಗಿರೋದಕ್ಕೆ ಪ್ರಯತ್ನ ಪಡಿ. ಇನ್ನು ಹೆಚ್ಚಿನ ಆಸೆಗಳನ್ನು ಇಟ್ಕೊಳ್ಬೇಡಿ. ಇನ್ನು ಮುಂದೆ ಯಾವುದು ಕೂಡ ಉಳಿಯೋದಿಲ್ಲ. ಬೆಂಕಿ ಬಿದ್ದರೆ ಒಂದು ಕ್ಷಣ ಸಾಕು, ಮೊದಲು ನಾನು ಉಳಿದ್ರೆ ಸಾಕು ಅಂತ ಓಡಿ ಬರೋ ಪರಿಸ್ಥಿತಿ ಬರುತ್ತೆ. ಅವತ್ತು ನೀವು ಗಳಿಸಿರೋ ಹೆಸರು ಕೀರ್ತಿ ಯಾವುದು ಉಳಿಯಲ್ಲ, ನೀವು ಯಾವುದು ಉಳಿಸ್ಕೊಳ್ಳೋಕ್ಕೂ ಆಗಲ್ಲ, ನಿಮ್ಮ ಶರೀರವನ್ನು ಸಹ. ಇಷ್ಟ ಒಂದು ಆಕಸ್ಮಿಕವಾದ ಸಮಯದಲ್ಲಿ ನಾವಿದ್ದೀವಿ, ಅಚಾನಕ್ಕಾದ ಸಮಯದಲ್ಲಿ ನಾವಿದ್ದೀವಿ, ಒಂದು ಅಪಘಾತದ ಸಮಯದಲ್ಲಿ ನಾವಿದ್ದೀವಿ. ಏನು ಬೇಕಾದರೂ ನಡೀಬಹುದು. ಹಾಗಾಗಿ ಈಗಿಂದ ಪರಮಾತ್ಮ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ನಾವು ಸ್ವಲ್ಪ ಅದೇ ಸ್ಮೃತಿಯಲ್ಲಿ ಇರುವ ಅಭ್ಯಾಸವನ್ನು ಮಾಡಿ 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 ನಮ್ಮ ಸಹಯೋಗಕ್ಕೆ ಮತ್ತೆ ಪರಮಾತ್ಮನೋ ಇನ್ನೊಂದು ಆತ್ಮನೋ ಬರದಂತೆ ನಾವು ನಮ್ಮನ್ನು ಕಾಪಾಡಿಕೊಂಡು ಬಿಟ್ಟರೆ ಅದಕ್ಕಿಂತ ದೊಡ್ಡ ಸೇವೆ ಮತ್ತು ಸಹಯೋಗ ಪರಮಾತ್ಮನಿಗೆ ಮತ್ಯಾವುದು ಬೇಕಾಗಿಲ್ಲ ನಮ್ಮಿಂದ. ಹಾಗಾಗಿ ನಾವೆಲ್ಲರೂ ಕೂಡ ಆತ್ಮದ ಸ್ಮೃತಿಯಲ್ಲಿದ್ದು ಪರಮಾತ್ಮನ ಪ್ರೀತಿಯನ್ನು ಅನುಭವ ಮಾಡುತ್ತಾ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಸಹಯೋಗಿಗಳಾಗಿ ವಿಶ್ವ ಸೇವೆಯನ್ನು ಮಾಡುವಂತಹ ನನ್ನೆಲ್ಲ ಸಹೋದರ ಆತ್ಮರ ಒಂದು ಋಣ ತೀರಿಸುವಂಥ ಅವಕಾಶ ಸಿಕ್ಕಿದೆ ಅಂತ ಭಾವಿಸಿ ಸೇವೆ ಅನ್ನೋದಕ್ಕಿಂತ ಸರ್ವ ಸಹೋದರಾತ್ಮರ ಋಣವನ್ನು ತೀರಿಸೋಣ, ಪ್ರಕೃತಿಯ ಋಣವನ್ನು ತೀರಿಸೋಣ. ಪರಮಾತ್ಮನ ಋಣವನ್ನು ತೀರಿಸುವ ಒಂದು ಏಕೈಕ ಯುಕ್ತಿ ಮತ್ತು ಅಸ್ತ್ರ ಅಂದರೆ ನನ್ನ ಸ್ಮೃತಿಯಲ್ಲಿ ನಾನಿದ್ದು ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿ ಈ ಮಾಯಾಲೋಕದಿಂದ ನನ್ನನ್ನು ನಾನು ಮುಕ್ತ ಮಾಡಿಕೊಳ್ಳೋದೇ ದೊಡ್ಡ ಒಂದು ಸೇವೆ ಮತ್ತು ಜವಾಬ್ದಾರಿಯಾಗಿದೆ ಅಂತ ಭಾವಿಸ್ತಾ ಇದರ ಕಡೆಗೆ ನಾವು ಪೂರ್ತಿ ಗಮನ ಕೊಟ್ಟು ಪರಮಾತ್ಮನಿಗೂ ಮತ್ತು ಪ್ರಕೃತಿಗೂ ಸಹಕಾರಿಗಳಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚ. ಓಂ ಶಾಂತಿ.